ಇವಾಗ ಏನಪ್ಪ ಅಂದರೆ ಇದೇ ಒಂದು ದೇವಸ್ಥಾನದ ಹಿಂದುಗಡೆ ಇರುವಂಥ ಈಜುಕೊಳ ಮತ್ತು ಒಂದು ಪುರಾತನ ದೇವಾಲಯ ಇದೆ. ಆ ಒಂದು ದೇವಸ್ಥಾನವನ್ನು ನಾವು ಈಗ ನೋಡ ಈಜುಕೊಳ ಇದು ದೇವಸ್ಥಾನ. ಚಿಕ್ಕ ಚಿಕ್ಕ ದೇವಸ್ಥಾನಗಳು, ಭಾಳ ಬಿದ್ದಂಥ ದೇವಸ್ಥಾನ. ನಂದೀಶ್ವರ ಟೆಂಪಲ್ ಇದು, ನಂದಿಯ ಒಂದು ದೇವಾಲಯ ಇದು. ನಂದೀಶ್ವರ ಟೆಂಪಲ್ ದೇವಾಲಯಗಳ ಮುಂದೆ ಒಂದು ನಂದಿ ಇದ್ದರೆ ಇಲ್ಲೇನಪ್ಪ ಅಂದ್ರೆ 2 ನಂದಿ ಇದೆ. ಮುಖಭಂಗವಾದಂಥ ನಂದಿ ಇದೆ. ಹಾಳು ಬಿದ್ದಂಥ ದೇವಾಲಯ ಇವು. ಇದು ದೇವಾಲಯ ಕಾಣುತ್ತದೆ. ಇದು ದೇವಸ್ಥಾನ. ದೇವಾಲಯ ಎಲ್ಲ ಪಾಳು ಬಿದ್ದಂಥ ದೇವಾಲಯಗಳು. ಇವೇನಪ್ಪ ಅಂದ್ರೆ ರಾಷ್ಟ್ರಕೂಟರ ನೃಪತುಂಗನ ಕಾಲದಲ್ಲಿ ನಿರ್ಮಿಸಿದಂಥ ದೇವಸ್ಥಾನಗಳು. ಇವೆಲ್ಲ ದೇವಸ್ಥಾನಗಳು ಏನಪ್ಪ ಅಂದ್ರೆ ನೃಪತುಂಗ ಅಮೋಘವರ್ಷನ ಕಾಲದಲ್ಲಿ ನಿರ್ಮಿಸಲಾದಂಥ ದೇವಸ್ಥಾನಗಳು. ಸಂಪೂರ್ಣ ಒಂದು ಕಲ್ಲಿನಿಂದ ಮಾಡಿದಂಥ ಪುರಾತನ ದೇವಾಲಯ ಇದು. ಇವಾಗ ಪಾಳು ಬಿದ್ದಿದೆ. ಒಳಗಡೆ ಇಲ್ಲಿ ಇರುವಂಥ ಲಿಂಗ ಕೂಡ ಯಾರು ಕಿತ್ತುಕೊಂಡು ಹೋಗಿದ್ದಾರೆ. ಸಂಪೂರ್ಣ ಪಾಳು ಬಿದ್ದಂಥ ದೇವಸ್ಥಾನಗಳು ಇಲ್ಲಿ. ನಾವು ಎಲ್ಲಿವರೆಗೂ ಹೋಗ್ತೀವಿ ಅಲ್ಲಿವರೆಗೂ ಪಾಳು ಬಿದ್ದಂಥ ದೇವಸ್ಥಾನ. ಆಗಿನ ಕಾಲದಲ್ಲಿ ಈ ಒಂದು ಪ್ರದೇಶ ಏನಪ್ಪ ಅಂದ್ರೆ ತುಂಬ ವೈಭವದಿಂದ ಕೂಡಿದಂಥ ಪ್ರದೇಶ ಇದು. ಮುತ್ತು ರತ್ನಗಳು ಎಲ್ಲವಷ್ಟು ಈಗಿರುವಂಥ ಎಲ್ಲೂರ ಅಥವಾ ಆಗಲಿ ಎಲಿಫೆಂಟ ಕೇವ್ಸ್ ಏನಿವೆಲ್ಲ ಮಹಾರಾಷ್ಟ್ರದಲ್ಲಿ ಅವೆಲ್ಲವನ್ನು ಎಲ್ಲವಷ್ಟು ನಿರ್ಮಾಣ ಮಾಡೋಕ್ಕೆ ನಮ್ಮ ಉತ್ತರ ಕರ್ನಾಟಕದ ಕಲಬುರಗಿ ವಿಭಾಗದಲ್ಲಿರುವಂಥ ಮಳಕ್ಯಾಡ ರಾಷ್ಟ್ರಕೂಟರ ರಾಜಧಾನಿ ಇತ್ತು. ಅವಾಗ ಏನಪ್ಪ ಅಂದರೆ ಇವೆಲ್ಲವಷ್ಟು ಅಮೋಘವರ್ಷ ನೃಪತುಂಗನ ಆಡಳಿತದಲ್ಲಿ ಕಾಲದಲ್ಲಿ ನಿರ್ಮಿಸಲಾದಂಥ ದೇವಸ್ಥಾನಗಳು. ಇದು ಏನಪ್ಪ ಅಂದ್ರೆ ನೋಡಿ, ಇದು ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ, ಈ ಥರ ಇದೆ. ಒಳಗಡೆ ಯಾರ್ದೋ ಒಬ್ಬರದು ಶ್ರೀ ಸದ್ಗುರು ಒಂದು ಸ್ವಾಮೀಜಿಗಳ ಭಾವಚಿತ್ರ ಇಡಲಾಗಿದೆ ನೋಡಿ. ಅಂದಿನ ಹಂಪಿಯನ್ನು ಹಾಳು ಹಂಪಿ ಎಂದು ಕರೆಯುತ್ತಾರೆ. ಆದರೆ ಯಾರಿಗೂ ಗೊತ್ತಿಲ್ಲ, ನಮ್ಮ ಉತ್ತರ ಕರ್ನಾಟಕದ ಮಳಕೇಡದಲ್ಲಿರುವಂಥ ರಾಷ್ಟ್ರಕೂಟರ ಆಡಳಿತ ಮಾಡಿದಂಥ ರಾಜಧಾನಿಗಳು ಕೂಡ ಹಾಳು ಬಿದ್ದಂತೆ ಆಗಿವೆ. ಸಂಪೂರ್ಣ ದೇವಾಲಯಗಳೇನಪ್ಪ ಅಂದ್ರೆ ಹಾಳಾಗಿ ಹೋಗ್ಬಿಟ್ಟಿವೆ. ನೋಡಿ ಕಾಣುತ್ತೆ ಇಲ್ಲ, ಪ್ರತಿಯೊಂದು ದೇವಾಲಯಗಳು ಬಿದ್ದು ಹೋಗಿವೆ. ಕೆಲವೊಂದಷ್ಟು ಅಷ್ಟೇ ದೇವಾಲಯಗಳು ನಿಂತಿವೆ, ಸರಿಯಾಗಿವೆ. ಹೀಗೆ ಮುಂದೆ ಹೋಗ್ತೀವಪ್ಪ ಅಂದ್ರೆ ಭಾಳಷ್ಟು ದೇವಸ್ಥಾನಗಳು ನಮ್ಮ ನೋಡೋದು ಸಿಗುತ್ತೆ. ಎಲ್ಲ ಏನಪ್ಪ ಅಂದ್ರೆ ಹಾಳಾದ ಅಂದರೆ ಬಿದ್ದಂಥ ಒಂದು ಸ್ಥಿತಿಯಲ್ಲಿ ನಮಗೆ ನೋಡಲು ಸಿಗುತ್ತವೆ. ಈಗ ಇಲ್ಲಿ ಮುಂದೆ ಇನ್ನೊಂದು ದೇವಸ್ಥಾನ ಇದೆ. ಇವಾಗ ಎಷ್ಟು ದೇವಸ್ಥಾನಗಳು ತೋರಿಸಿನಿ, 4-5 ದೇವಸ್ಥಾನಗಳು ಅದು ನೋಡಿ. ಈ ಕಡೆ ಮುಂದೆ ಇನ್ನೊಂದು ದೇವಸ್ಥಾನ ಇದೆ. ಹಾಳು ಬಿದ್ದಂಥ ದೇವಾಲಯ ಇದು.
ಶಿವಪಾರ್ವತಿಯ ದೇವಾಲಯ. ಇದೇ ಒಂದು ಹಿಂದಿನ ಕಾಲದ ದೇವಾಲಯ ಶಿವಪಾರ್ವತಿದು. ಇಲ್ಲಿ ನೋಡಿ ಎಷ್ಟೊಂದು ದೊಡ್ಡದಾದಂಥ ನಂದಿ. ಶಿವನ ಎದುರೇ ನಂದಿ ಇರುತ್ತೆ. ಮತ್ತು ಇಲ್ಲೊಂದು ನಂದಿ. ಒಳಗಡೆ ಶಿವನ ಒಂದು ಲಿಂಗ. ಓಂ ನಮಃ ಶಿವಾಯ. ಇಲ್ಲೇನಪ್ಪ ಅಂದ್ರೆ ಹಳೆಯ ಒಂದು ಶಾಸನ ಕೂಡ ಇದೆ. ಯಾವ ಭಾಷೆದಾಗ ಯಾವ ಲಿಪಿಯಲ್ಲಿದೆ ಅಂತ ಗೊತ್ತಿಲ್ಲ. ಹಳೆಯ ಕಾಲದ ಶಾಸನ. ಇರುವಂಥ ಏನೋ ಸಾಮಾನ್ಯ ಇಡುವಂಥ ಸ್ಥಳ. ನಾವೇನಪ್ಪ ಅಂದರೆ ಈ ಒಂದು ಬ್ರಹ್ಮ ವಿಷ್ಣು ಮಹೇಶ್ವರನ ಟೆಂಪಲ್ 60 ಕಂಬಗಳ ದೇವಸ್ಥಾನ ನೋಡಿ, ಅದರ ಸುತ್ತಲಿನ ದೇವಸ್ಥಾನಗಳು ನೋಡಿ ಈ ಪ್ರದೇಶದಿಂದ ಈಗ ಹೋಗ್ತಾ ಇದ್ದೀವಿ ನಾವು. ಈ ಒಂದು ವಿಡಿಯೋವನ್ನು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.